ಬಟ್ ಫೈನಲಿ ಬರಲೇಬೇಕಲ್ಲ. ಪ್ಲಾನ್ ಏನೋ ಚೆನ್ನಾಗೇ ಮಾಡ್ತೀರಾ, ಆದ್ರೆ ಎಕ್ಸಿಕ್ಯೂಟ್ ಈಗ ಆಗ್ತಿದ್ಯಲ್ಲ ಅದೇ ಆಗೋದು. ನೀನು ಅನ್ಕೊಂಡ ಹಾಗೆಲ್ಲ ಏನೂ ಆಗಲ್ಲ. ನಾನೇನು ಅನ್ಕೊಂಡಿದ್ದೀನೋ ಅದೇ ಆಗೋದು. ಈ ಪ್ಲಾನ್ನ ಎಲ್ಲರೂ ಇರೋ ಈ ಮನೇಲಿ ಎಕ್ಸಿಕ್ಯೂಟ್ ಮಾಡಿ ಅಥರ್ವನ್ಗೆ ಸ್ಲೋ ಪಾಯ್ಸನ್ ಕೊಟ್ಟು ಅವನ್ ಸತ್ರೆ ಅದು ಅಸಹಜ ಸಾವು ಅಂತ ಆಗಲ್ವಾ? ಪೊಲೀಸ್ ಬರಲ್ವಾ? ಜೊತೆಗೆ ಅಪರಾಧಿಗಳು ನಾವು ಸಿಕ್ಬಿಡಲ್ವಾ? ಜೈಲೂಟ ಗ್ಯಾರಂಟಿ ಮಾಡಬೇಕು ಅಂತನಾ? ನೀನು ಹೇಳೋ ಚಾನ್ಸಸ್ಸು ಇದೆ. ಸರಿಯಾಗಿ ಯೋಚನೆ ಮಾಡಿ, ಬೇರೆ ಥರ ಅಥವಾ ಬೇರೆ ಜಾಗದಲ್ಲಿ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡಿ. ಅಥರ್ವನ್ ಕತೆನೂ ಮುಗಿಬೇಕು, ನಮ್ಮ ಬಗ್ಗೆನೂ ಯಾರಿಗೂ ಗೊತ್ತಾಗಬಾರ್ದು. ಆಯ್ತು, ಯೋಚನೆ ಮಾಡೋಣ. ಸರ್ ಎಲ್ಲೋದ್ರಿ ಸರ್? ಬೇಗ ಬನ್ನಿ ಸರ್, ಟೈಮ್ ಆಯ್ತು. ಸರ್ ಮೊದಲನೇ ದಿನನೇ ಲೇಟ್ ಆಗೋದ್ರೆ ಚೆನ್ನಾಗಿರಲ್ಲ ಸರ್, ಪ್ಲೀಸ್ ಬೇಗ ಬನ್ನಿ ಸರ್. ಸತೀಶ್, ಹೊರಡಣ್ವಾ? ಸರ್ ನೀವಾ? ಗುರ್ತೇ ಸಿಗ್ತಾ ಇಲ್ವಲ್ಲ ಸರ್? ಕಥಾ ರೆಡಿ ಆಗಿದ್ದೀರಾ? ಥ್ಯಾಂಕ್ ಯು. ಎಲ್ಲ ಕರೆಕ್ಟ್ ಆಗಿದೆಯಾ? ಪರ್ಫೆಕ್ಟ್ ಆಗಿದ್ದೀರಾ ಸರ್. ನಿಮ್ಮ ಮನೆಯವ್ರಿಗೆ ಯಾರು ಅಂತ ಗೊತ್ತಾಗಲ್ಲ. ನಾನೀಗ ದಿಲ್ಜಿತ್ ಸಿಂಗ್. ದಿಲ್ಜಿತ್ ಅಂದ್ರೆ ಹೃದಯ ಗೆಲ್ಲೋನು ಅಂತ. ನಾನೀಗ ಅದೇ ಕೆಲ್ಸಕ್ಕೆ ಹೊರಟಿದ್ದೀನಲ್ವಾ, ಅದಕ್ಕೆ ಈ ಹೆಸರು. ಹೆಸರು ಸಹ ಕರೆಕ್ಟ್ ಮ್ಯಾಚ್ ಆಗ್ತಾ ಇದೆ ಸರ್, ಎಲ್ಲದರಲ್ಲೂ ಪರ್ಫೆಕ್ಟ್. ನಿಮ್ ಮೇಡಮ್ ಒಪ್ಕೋತಾರ? ಡ್ರೈವರ್ ಆಗಿ ಪಕ್ಕ ಒಪ್ಕೊಂತಾರೆ ಸರ್. ಸತೀಶ್, ಡ್ರೈವರ್ ಆಗಲ್ಲ, ಲವರ್ ಆಗಿ. ಸರ್ ಅದ್ ನಾನು ಹೇಗ್ ಸರ್ ಹೇಳೋಕ್ಕಾಗುತ್ತೆ? ನಿಮ್ ಪರ್ಫಾರ್ಮೆನ್ಸ್ ಅಲ್ಲಿ ಬಿಟ್ಟಿದ್ದದು. ನೀವ್ ಹೇಳಿದ್ದು ಕರೆಕ್ಟೇ ಬಿಡಿ. ಪ್ರೀತಿ ಅನ್ನೋದು ನಾರ್ಮಲ್ ವಿಷಯ ಅಲ್ಲ. ಪ್ರೀತಿನ ಪಡ್ಕೊಳ್ಳೋದಕ್ಕೆ ಡಿಸಿಪ್ಲಿನ್, ಕಾನ್ಸಂಟ್ರೇಷನ್, ಮೇಯ್ನ್ ಆಗಿ ನಂಬಿಕೆ ಇರಬೇಕು. ಅದು ಒಂಥರ ತಪಸ್ಸಿದ್ದ ಹಾಗೆ. ಈ ಡೆಡಿಕೇಶನ್ ಇದ್ರೆ ಸಾಕು ಸರ್, ಮೇಡಮ್ ಖಂಡಿತ ಒಪ್ಕೊಂತಾರೆ. ಸಾರ್ ಹಾಗೆ ನನ್ನ ಕೆಲ್ಸಕ್ಕೂ ಏನು ತೊಂದರೆ ಆಗದೆ ನೋಡ್ಕೊಳ್ಳಿ ಸರ್. ಖಂಡಿತ ಸತೀಶ್.